ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಸೊ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಏನಪ್ಪ ಅಂದರೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನು ಎಕ್ಸಾಮ್ದೆಲ್ಲ ಆಗಿತ್ತು. ಓಕೆ, ಸೊ ಅದಾದಮೇಲೆ ಸ್ಕೋರ್ ಲಿಂಕ್ ಕೂಡ ಕೆ ಅವರು ಬಿಟ್ಟಿದ್ದರು. ಸೊ ಇದೀಗ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಆಯಿತಾ, ಈ ಒಂದು ಫಿಸಿಕಲ್ ಡೇಟ್ ಅನೌನ್ಸ್ ಮಾಡಿದರೆ ಎಚ್ ಕೆ ಅವರಿಗೆ ಯಾವಾಗ ಫಿಸಿಕಲ್ ಇದೆ, ನಾನ್ ಎಚ್ ಕೆ ಅವರಿಗೆ ಯಾವಾಗ ಫಿಸಿಕಲ್ ಇದೆ, ಮತ್ತು 1:5 ಲಿಸ್ಟ್ ಯಾವಾಗ ಬರುತ್ತೆ, ಕಟ್ ಆಫ್ ಎಷ್ಟಿದೆ, ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ದಯವಿಟ್ಟು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನಿಮ್ಮ ಡೌಟ್ಸ್ ಏನಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಸಿಗುತ್ತೆ. ಓಕೆ, ಸೊ ಮೊದಲನೇದಾಗಿ ಈ ಒಂದು ಫಿಸಿಕಲ್ ಡೇಟ್ಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಇದೆ, ಅದನ್ನು ನಾನು ಇವಾಗ ಓದ್ತಾ ಹೋಗ್ತೀನಿ ನೋಡಿ. ಓಕೆ, ಸೊ ಇದು ಬಂದುಬಿಟ್ಟು ರಿಕ್ವೈರ್ಮೆಂಟ್ ಅರ್ಜೆಂಟು ಇಮೇಲ್ ಸಂದೇಶ ಆಗಿರುತ್ತೆ. ಆಯಿತಾ, ಇದು ಬಂದುಬಿಟ್ಟು ಯಾರಿಗೆ ಕಳಿಸಿದ್ರೆ ಅಂದರೆ ಎಲ್ಲ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರಿಗೆ ಮತ್ತು ಜಂಟಿ ಪೊಲೀಸ್ ಆಯುಕ್ತರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಓಕೆ, ನೇಮಕಾತಿ ಬೆಂಗಳೂರಿಂದ ಇದು ಎಲ್ಲರಿಗೂ ಕಳಿಸಿರುವಂಥ ಲೆಟ್ರು. ಓಕೆ, ಸೊ ಯಾವುದ್ರ ಕುರಿತು, ಫಿಸಿಕಲ್ ಕುರಿತು. ಏನಪ್ಪ ಅಂದರೆ ಈ ಒಂದು 2026-27ನೇ ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಉಳಿಕೆ ಮೂಲ ವೃಂದದ RPC, ಸೊ 3395 ಏನಿದೆ ನಾನ್ ಎಚ್ ಕೆ ಪೋಸ್ಟು ವಿತ್ KK 596. ಓಕೆ, ಎರಡನ್ನು ಸೇರಿಸಿ ದೇಹಾದ್ರಢತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳಿಗೆ ನಡೆಸುವ ಸಂಬಂಧ ಮಾನ್ಯ DG ಮತ್ತು IGP ರವರ ಜ್ಞಾಪನ ಮತ್ತು ಸುತ್ತೋಲೆ ದಿನಾಂಕ 11/8/2026 ಅನ್ವಯ. ಓಕೆ, ಈ ಹಿಂದೆ 11ನೇ ಒಂದು ತಾರೀಕಿಗೆ ಇದ್ರ ಕುರಿತು ಒಂದು ಮಾಹಿತಿಯನ್ನು ಅವ್ರಿಗೆ ಕಳಿಸಿದ್ರು. ಸೊ ಇವತ್ತು ಏನಪ್ಪ ಅಂದರೆ ನಾಳೆ ಎಲ್ಲ ಒಂದು ಅಧಿಕಾರಿಗಳಿಗೆ ಟ್ರೈನಿಂಗ್ ಇದೆ. ಆ ಟ್ರೈನಿಂಗಲ್ಲಿ ಫಿಸಿಕಲ್ನ ಯಾವ ರೀತಿಯಾಗಿ ಕಂಡಕ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ಗೆ ನೋಡ್ತಾ ಹೋಗೋದಾದರೆ ಅರ್ಹ ಅಭ್ಯರ್ಥಿಗಳಿಗೆ ದೇಹಾದೃಢತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯನ್ನು ನಡೆಸುವ ಸಲುವಾಗಿ ಕೆಳಕಂಡಂತೆ ತಾತ್ಕಾಲಿಕ ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ. ಓಕೆ, ಸೊ ಇದು ಬಂದುಬಿಟ್ಟು ಪರ್ಮನೆಂಟ್ ಅಂತ ಇನ್ನೂ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಇದೊಂದು ತಾತ್ಕಾಲಿಕ ಅಂದರೆ ಟೆಂಪ್ರರಿ ಡೇಟ್ಸು ಆಗಿರುತ್ತೆ. ಫಸ್ಟು ಇಲ್ಲಿ RPC ಅವರಿಗೆ ಅಂದರೆ ನಾನ್ ಎಚ್ ಕೆ ಅವರಿಗೆ ನೋಡ್ತಾ ಹೋಗೋದಾದರೆ ದಿನಾಂಕ 31/8. ಓಕೆ, ದಿನಾಂಕ 31 ಅಂದರೆ ಇದೇ ತಿಂಗಳ ಕೊನೆಯ ದಿನದಂದು. ಓಕೆ, ಸೊ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 7ರವರೆಗೆ ನಾನ್ ಎಚ್ ಕೆ ಅವರಿಗೆ ಫಿಸಿಕಲ್ನ ಕಂಡಕ್ಟ್ ಮಾಡ್ತೀವಂತ ಒಂದು ಡೇಟನ್ನು ಅವರು ಹೇಳಿದ್ದಾರೆ. ಆಯಿತಾ, ಸೊ ಇದು ಬಂದುಬಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿರುವಂಥದ್ದು. ಆಯಿತಾ, ಓಕೆ, ಸೊ ಏನಪ್ಪ ಅಂದರೆ ಇಲ್ಲಿ 100% ಕನ್ಫರ್ಮು ನಿಮ್ಮ ಒಂದು ಫಿಸಿಕಲ್ನ ಇಲ್ಲಿ KSP ಅವರು ಕಂಡಕ್ಟ್ ಮಾಡ್ತಾರೆ. ಜಸ್ಟ್ KE ಅವರು ಒಂದು ಫೈನಲ್ ಲಿಸ್ಟ್ನ ಅವರಿಗೆ ಕೊಟ್ಬಿಡ್ತಾರೆ ಅಷ್ಟೇ. ಮೇ ಬಿ 1:5 ಲಿಸ್ಟು KE ಅವರು ಬಿಡ್ಬೋದು, ಇಲ್ಲ ಅಂದರೆ KSP ಅವರು 1:5 ಲಿಸ್ಟ್ನ ಬಿಡ್ತಾರೆ. ಓಕೆ, ಸೊ ಅದ್ರ ಬಗ್ಗೆ ಕಾದು ನೋಡೋಣ. ಇನ್ನು ಕಲ್ಯಾಣ ಕರ್ನಾಟಕದ ಬಗ್ಗೆ ನೋಡೋದಾದರೆ ಅವರಿಗೆ ನಾನ್ ಎಚ್ ಕೆದವ್ರದ್ದು ಆದ ನೆಕ್ಸ್ಟ್ ಡೇನೇ ಅಂದರೆ ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 10, ಕೇವಲ 2 ದಿನದಲ್ಲಿ. ಓಕೆ, 596 ಪೋಸ್ಟ್ ಇದೆ, ಹಾಗಾಗಿ ಕೇವಲ 2 ದಿನದಲ್ಲಿ ಒಂದು ಎಚ್ ಕೆದವರಿಗೆ ಈ ಒಂದು ಫಿಸಿಕಲ್ನ ಕಂಡಕ್ಟ್ನ ಮಾಡ್ತೀವಂತ ಅವರು ಹೇಳಿದ್ದಾರೆ. ಆಯಿತಾ, ಸೊ ಈ ಕುರಿತಂತೆ ನಾವು ನೋಡ್ತಾ ಹೋಗೋದಾದರೆ ಇನ್ನು 1:5 ಲಿಸ್ಟ್ ಬಿಟ್ಟಿಲ್ಲ, ಕಟ್ ಆಫ್ ಬಿಟ್ಟಿಲ್ಲ. ಇಷ್ಟು ಬೇಗ ಫಿಸಿಕಲ್ ಡೇಟ್ ಯಾವ ರೀತಿಯಾಗಿ ಬಿಡ್ತಾ ಇದ್ದಾರೆ ಅಂದರೆ, ಸೊ ಇಲ್ಲಿ ಒಂದು ನಾನು ಕ್ಲಾರಿಫೈ ಕೊಡ್ತಾ ಹೋಗಿದ್ದೀನಿ. ನಾನು ಈ ಹಿಂದೆ ಕೂಡ ವಿಡಿಯೋಗಳನ್ನ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಕಟ್ ಆಫ್ ಎಷ್ಟಿದೆ, ಯಾರೆಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕಂತ ಈ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ಅದನ್ನ ನೋಡಿ, ಯಾಕಂದರೆ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಎಷ್ಟು ಕಟ್ ಆಫ್ ಆಗಿರೋರೆಲ್ಲ, ಎಷ್ಟು ಸ್ಕೋರ್ ಆಗಿರೋರೆಲ್ಲ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಬೇಕಂತ. ಸೊ KE ತುಂಬಾ ಸ್ಪೀಡಪ್ ಇದೆ ಮತ್ತು ಸರ್ಕಾರದ ಮೇಲೆ ಸಾಕಷ್ಟು ಹೊರೆ ಕೂಡ ಇದೆ. ಯಾಕಂದರೆ ಕಳೆದ 3-4 ವರ್ಷದ ನೇಮಕಾತಿ ಆಗಿಲ್ಲ, ಹಾಗಾಗಿ ನೇಮಕಾತಿಯನ್ನು ಮಾಡಬೇಕನ್ನೋ ಒಂದು ಹೊರೆ ಇದೆ. ಹಾಗಾಗಿ ತುಂಬ ಸ್ಪೀಡಪ್ಪಲ್ಲಿ ಈ ಒಂದು ಗೌರ್ಮೆಂಟ್ ಹೋಗ್ತಾ ಇದೆ. ಓಕೆ, ಸೊ ಸದ್ಯಕ್ಕೆ ಫಿಸಿಕಲ್ ಡೇಟು ಕನ್ಫರ್ಮ್ ಅಂತೇನಿಲ್ಲ, ಇದು ಟೆಂಪ್ರರಿ ಡೇಟ್ ಆಗಿರುತ್ತೆ. 31/8/2026ರಿಂದ 7/9/2026ವರೆಗೆ ನಾನ್ ಎಚ್ ಕೆ ಅವರಿಗೆ, ಅದಾದಮೇಲೆ 8/9/2026ರಿಂದ 10/9/2026ವರೆಗೆ 2 ದಿನಗಳ ಕಾಲ ಎಚ್ ಕೆ ಅವರಿಗೆ ಆಗಿರುತ್ತೆ. ಇನ್ನು 1:5 ಲಿಸ್ಟು ಯಾವಾಗ ಬರುತ್ತೆ ಅಂದರೆ, ಓಕೆ, ಸೊ ನಾಳೆ ಅಂದರೆ 18ಕ್ಕೆ ಈ ಒಂದು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಟ್ರೈನಿಂಗ್ ಇದೆ. ಆಯಿತಾ, ಫಿಸಿಕಲ್ನ ಯಾವ ರೀತಿ ಕಂಡಕ್ಟ್ ಮಾಡಬೇಕಂತ. ಅದಾದು ಒಂದು 2 ದಿವಸಕ್ಕೆ ಬರ್ಬೋದು, ಅಂದರೆ 19 ಅಥವಾ 20ಕ್ಕೆ ಬರ್ಬೋದು. ಆಯಿತಾ, 19 ಅಥವಾ 20ಕ್ಕೆ ಬರ್ಬೋದು. ಇನ್ನೊಂದು ಇವತ್ತು ಮಧ್ಯಾಹ್ನ 12:30 ಒಂದು KE ಅವರು ಸ್ಕೋರ್ ಲಿಂಕ್ ಏನು ಬಿಟ್ಟಿದ್ರಲ್ಲ, ಅದರ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಅದು ಕೂಡ ಇವತ್ತು ಮುಗಿದಿದೆ, ಹೇಳೋಕ್ಕಾಗಲ್ಲ. ಬಂದರೆ ನಾಳೆ ನಾಡಿದ್ದು 20 ತಾರೀಕು 3 ದಿನಗಳ ಒಳಗೆ ಒಂದು ಲಿಸ್ಟನ್ನು ಬಿಡ್ತಾರೆ. ಈ 1:5 ಲಿಸ್ಟನ್ನು ಬಿಡ್ತಾರೆ. ಒಂದು ವೇಳೆ KE ಅವರು ಬಿಟ್ಟರೆ 3 ಡೇಸಲ್ಲಿ ಬರುತ್ತೆ. ಸಪೋಸ್ ಏನಾದರೂ ಡಿಲೇ ಆದರೆ KSP ಅವರು ವಿತಿನ್ 25ನೇ ತಾರೀಕಿನ ಒಳಗಡೆ ಬಿಡ್ತಾರೆ. ಆಯಿತಾ, ಯಾಕಂದರೆ ಫಿಸಿಕಲ್ ಡೇಟು 31ಕ್ಕೆ ಫಿಕ್ಸ್ ಮಾಡ್ಕೊಳೋದ್ರಿಂದ ವಿದಿನ್ 25 ಒಳಗಡೆ ಎಲ್ಲ ಒಂದು ಫಿಸಿಕಲ್ ಡೇಟಲ್ಲ 1:5 ಲಿಸ್ಟ್ನ ಬಿಡ್ತಾರೆ. ಓಕೆ,
ಸೊ ನಾಳೆ ಅಥವಾ ನಾಡಿದ್ದು ಫೈನಲ್ ಕಟ್ ಆಫು ಮತ್ತು 1:5 ಲಿಸ್ಟ್ ಬಗ್ಗೆ ಒಂದು ಅಪ್ಡೇಟು ನಮ್ಮ ಚಾನಲ್ ನಿಮಗೆ ಕೊಡ್ತಾ ಹೋಗ್ತೀವಿ. ಓಕೆ, ಸೊ ದಯವಿಟ್ಟು ಆ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕುವಂಥ ಯಾವುದೇ ವಿಡಿಯೋದ ಒಂದು ಅಪ್ಡೇಟ್ಸ್ ಆಗಿರ್ಬೋದು ನಿಮಗೆ ಮೊದಲು ನೋಟಿಫಿಕೇಷನ್ ರೂಪದಲ್ಲಿ ಸಿಗ್ತಾ ಹೋಗುತ್ತೆ.